ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆ್ಯಸ್ ಎ ಆರ್ಟಿಸ್ಟ್ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಂಕರೇಜ್ಮೆಂಟ್ ಇಲ್ಲ, ಆಮೇಲೆ ಒಂದು ಅಪ್ರಿಷಿಯೇಷನ್ ಇಲ್ಲ, ಏನೋ ಒಂದು ಹುಳ ಥರ ಟ್ರೀಟ್ ಮಾಡಿದ್ರೆ ನಿಮಗೆ ಬೇಜಾರಾಗುತ್ತೆ. ಯಾಕಂದರೆ ತುಂಬ ಎಫರ್ಟ್ ಹಾಕಿದ್ದೆ ನಾನು. ನನ್ನ ಮೇಕಪ್ ನೀವು ನೋಡ್ತಾ ಇದ್ದೀರಾ, ಇಟ್ಸ್ ನಾಟ್ ಈಸಿ. ಇಟ್ ವಾಸ್ ಟೇಕಿಂಗ್ ಆಲ್ಮೋಸ್ಟ್ 6 hours ಟು ಕಂಪ್ಲೀಟ್. ಬೆಳಗ್ಗೆ ತನಕ ಅದನ್ನು ಇಟ್ಕೊಳ್ಳೋದು, ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಬಟ್ ಐ ಡಿಡ್ ವಿತೌಟ್ ಎನಿ ಕಂಪ್ಲೇಂಟ್. ನಾನು ಅದನ್ನು ಡೈಲಿ ಮಾಡ್ತಾಯಿದ್ದೆ. ಬಟ್ ಎಂಡ್ ಆಫ್ ದ ಡೇ ದೇ ಡಿಂಟ್ ಇವನ್ ಪೇ ಮಿ 1 rupee. ಫನ್ನಿ ಪಾರ್ಟ್ ಹೇಳ್ತೀನಿ, ಹೈದ್ರಾಬಾದ್ ಟೀಮ್ಗೆ ದುಡ್ಡು ಕ್ಲಿಯರ್ ಆಗಿದೆ, ಕೇರಳ ಟೀಮ್ಗೆ ದುಡ್ಡು ಕ್ಲಿಯರ್ ಆಗಿದೆ, ಕರ್ನಾಟಕ ಟೀಮ್ ಅವ್ರಿಗೆ ಮಾತ್ರ ದುಡ್ಡು ಕ್ಲಿಯರ್ ಮಾಡಿಲ್ಲ. ಬಿಕಾಸ್ ನಮ್ಮ ಕರ್ನಾಟಕ ಟೀಮಲ್ಲಿ ದೇ ವಾಸ್ ನೋ ಬಡಿ ಟು ಸ್ಟ್ಯಾಂಡ್ ಆ್ಯಂಡ್ ಫೈಟ್ ಫಾರ್ ಅಸ್. ಇದೆಲ್ಲ ಕೇಳಿಸ್ಕೊಂಡಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ ಅಂದಾಗ. ಈ ವಿಡಿಯೋನ ತುಂಬ ದಿವಸದಿಂದ ಮಾಡಬೇಕು ಅಂತ ಇದ್ದೆ, ಬಟ್ ಯಾಕೋ ಮನಸ್ಸು ಹೋಗ್ತಾ ಇರಲಿಲ್ಲ. ಬಟ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದೆ. ಈ ವಿಡಿಯೋ ರಿಷಭ ಮೂವಿ ಬಗ್ಗೆ. ಮೋಹನ್ ಲಾಲ್ ಈಸ್ ಲೀಡ್ ಆ್ಯಂಡ್ ನಂದಕಿಶೋರ್ ಅವರು ಡೈರೆಕ್ಷನ್ನಲ್ಲಿದ್ದಾರೆ. ಆ್ಯಂಡ್ ಒಂದು 2 years ಮುಂಚೆ ನನ್ನ ಕಾಲ್ ಬರುತ್ತೆ ಪ್ರೊಡಕ್ಷನ್ ಟೀಮಿಂದ, ಸರ್ ನಿಮಗೆ ಒಂದು ಪ್ರಾಮಿನೆಂಟ್ ರೋಲ್ ಇದೆ, ವಿಲನ್ ಕ್ಯಾರೆಕ್ಟರ್, ಆ್ಯಂಡ್ ಇದಕ್ಕೆ ನೀವು ಪ್ರಾಸ್ಥೆಟಿಕ್ ಮೇಕಪ್ ಹಾಕೋಬೇಕು. ಒಂದು ಹೈ ಎಂಡ್ ಟೀಮ್ ಬರುತ್ತೆ ಆ್ಯಂಡ್ ಫಸ್ಟ್ ಟೈಮ್ ಇದನ್ನು ಇಂಡಿಯಾದಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ನಂಗೆ ಆಫರ್ ತುಂಬ ಇಷ್ಟ ಆಯಿತು. ದೇ ಆಫರ್ಡ್ ಮಿ ಎ ವೆರಿ ಗುಡ್ ಪ್ಯಾಕೇಜ್. ಇದೆಲ್ಲ ಆಗುತ್ತೆ. ಆ್ಯಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗೋ ಮುಂಚೆ ಒಂದು 3-4 ಸತಿ ನಾನು ಮೈಸೂರಿಗೆ ಓಡಾಡ್ತೀನಿ. ಮೋಲ್ಡೆಲ್ಲ ತೊಗೊತಾರೆ ಆ್ಯಂಡ್ ಪ್ರಾಸ್ಥೆಟಿಕ್ ಮೇಕಪ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಆ್ಯಂಡ್ 3-4 ಡೇಸೇ ಫುಲ್ ಇರಿಟೇಷನ್ ಆಗೋಯಿತು. ಯಾಕೆ ಅಂದರೆ ದ ಮೇಕಪ್ ವಾಸ್ ಟೇಕಿಂಗ್ ಕ್ಲೋಸ್ ಟು 4-5 hours ಆಯಿತು. ಅದೆಲ್ಲ ಆದಮೇಲೆ ಮೈಸೂರಲ್ಲಿ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಶೆಡ್ಯೂಲ್ ಈಸ್ 15 days ಕಂಟಿನ್ಯೂಸ್ ಆಗಿ. ನನ್ನ ಶೆಡ್ಯೂಲ್ ಹೆಂಗಿತ್ತಪ್ಪ ಅಂದರೆ 4:30ಗೆ ಮೇಕಪ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 10 o'clockಗೆ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ 6 hours. ಆ್ಯಂಡ್ ಮೇಕಪ್ ಅಂದರೆ ಇಟ್ಸ್ ನಾಟ್ ಆರ್ಡಿನರಿ ಮೇಕಪ್. ಕಂಪ್ಲೀಟ್ ಫೇಸ್ನ ಪ್ರಾಸ್ಥೆಟಿಕ್ ಮೇಕಪ್ ಮಾಡ್ತಾರೆ ವಿತ್ ಆಲ್ ದ ಪ್ಯಾಚಸ್, ವಿತ್ ಗಮ್, ಅಡಿಸಿವ್, ಏನೇನೋ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬರ್ನ್ ಆಗ್ತಾಯಿತ್ತು ನನಗೆ ಫೇಸು. ಆ್ಯಂಡ್ 10 o'clockಗೆ ಮೇಕಪ್ ಮುಗಿಯುತ್ತೆ. ಆ್ಯಂಡ್ ಒಂದು ಸತಿ ಮೇಕಪ್ ಆದಮೇಲೆ ನಂಗೆ ಊಟ ಮಾಡೋಂಗಿಲ್ಲ ಆ್ಯಂಡ್ ಲಿಕ್ವಿಡಲ್ಲೇ ಇರಬೇಕು, ಮಲ್ಗೋಕ್ಕಾಗಲ್ಲ. ಆ್ಯಂಡ್ 1 o'clock ಅಥವಾ 2 o'clock ಮಿಡ್ನೈಟ್ ನನ್ನ ಶಾರ್ಟ್ಸ್ ಇರೋದು, ಬೆಳಗ್ಗೆ 6 ಗಂಟೆ ತನಕ ನಡೆಯೋದು. ಆ್ಯಂಡ್ ಶೂಟಿಂಗ್ ಆದಮೇಲೆ ಮತ್ತೆ 1.5 hour ಮೇಕಪ್ ತೆಗಿಯೋಕ್ಕೆ. ಆ್ಯಂಡ್ ಎವ್ರಿ ಡೇ ನಾನು ಶೇವ್ ಮಾಡಬೇಕು ನನ್ನ ಹೆಡ್ನ ಮತ್ತು ಫೇಸ್ನ. ಆ್ಯಂಡ್ ನನ್ನ ಸ್ಕಿನ್ನೆಲ್ಲ ಪೀಲ್ ಆಗ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ಟೂ ಮಚ್. ಆ್ಯಂಡ್ ಇದು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಒಂದು 8 days ಆಯಿತು. ಅದ್ರ ಮೇಲೆ ಐಸ್ಗೆ ಲೆನ್ಸ್ ಬೇರೆ ಆಗ್ತಾಯಿದ್ದೆ. ಆ್ಯಂಡ್ ಆಫ್ಟರ್ 7-8 days ನನ್ನ ಐ ಇನ್ಫೆಕ್ಟ್ ಆಗಿ 2 swollen ಆಗೋಯಿತು. ಒಂದು 3 days ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಅದೆಲ್ಲ ಆಯಿತು. ಮತ್ತೆ ಶೆಡ್ಯೂಲ್ ಕಂಟಿನ್ಯೂ ಆಯಿತು. 15 days ಆಯಿತು. ಐ ವಾಸ್ ವೆರಿ ಹ್ಯಾಪಿ. ಬಟ್ ಈ 15 ದಿವಸ ಶೆಡ್ಯೂಲಲ್ಲಿ ಲಾಟ್ ಆಫ್ ಥಿಂಗ್ ಹ್ಯಾಪನ್ಸ್. ಪೇಮೆಂಟ್ ಕೊಡಲಿಲ್ಲ. ಸ್ಟಾರ್ಟಿಂಗ್ ಡೇಯಲ್ಲಿ 1000 people ಬಂದಿದ್ದರು. ಅದಾದಮೇಲೆ 500 ಜನ ಆದರು, ಆಮೇಲೆ 300 ಜನ ಆದರು, ಲಾಸ್ಟಿಗೆ 50 ಜನ ಇದ್ದರು ಸೆಟ್ಟಲ್ಲಿ. ಬಟ್ ಇಟ್ಸ್ ಓಕೆ. ಆ್ಯಸ್ ಎ ಆರ್ಟಿಸ್ಟ್ ನಾನು ಕೆಲಸ ಒಪ್ಕೊಂಡಿದ್ದೆ, ಕೆಲಸ ಮುಗಿಸ್ಕೊಟ್ಟೆ. 1 ವರ್ಷ ಆಯಿತು, 1.5 ವರ್ಷ ಆಯಿತು. ನಾನು ಎಷ್ಟು ಕೇಳಿದ್ರು ಪೇಮೆಂಟ್ ಕೊಡಲಿಲ್ಲ. ಅಲ್ಲಿಗೆ ಅದನ್ನು ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ಕಾಲ್ ಬಂತು ರಿಷಭ ಟೀಮಿಂದ. ಸೊ ಅವರು ಹೇಳಿದ್ರು ಮತ್ತೆ ಹೊಸ ಪ್ರೊಡಕ್ಷನ್ ಟೀಮ್ ಬಂದಿದೆ, ನಿಮ್ದು ಇನ್ನೂ 3 ದಿವಸ ಶೂಟ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ ಆಯಿತು ಸರ್, 15 days ಏನು ಪೇಮೆಂಟ್ ಇದೆಯೋ ಅದನ್ನು ಪೇ ಮಾಡಿ ನಾನು ನಿಮಗೆ ಶೂಟ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಬಟ್ ಅವರು ಸ್ಟ್ರೈಟ್ ಅವೇ ಆನ್ ದ ಫೇಸ್ ರೆಫ್ಯೂಸ್ ಮಾಡಿದ್ರು. ನಾವು ಕೊಡೋಕ್ಕಾಗಲ್ಲ, ಅದು ನಮ್ಮ ತಪ್ಪಲ್ಲ, ಅದು ಬೇರೆ ಪ್ರೊಡಕ್ಷನ್. ಬಟ್ ಆ್ಯಸ್ ಎ ಆರ್ಟಿಸ್ಟ್ ನಾನೆಲ್ಲೂ ಓಡೋಗಿಲ್ಲ, ನಾನು ನನ್ನ ಕೆಲಸ ಮಾಡಿಕೊಟ್ಟಿದ್ದೀನಿ. ಅಂದರೆ ನನಗೆ ಆಲ್ಮೋಸ್ಟ್ 5 lakhs ಸಿಗಬೇಕಾಗಿತ್ತು. ಅದರಲ್ಲಿ ನಾನು ಒಂದು 2 lakhs ಕೊಡಿ ಅಟ್ಲೀಸ್ಟ್ ಅಂತ ಕೇಳಿದೆ. ಅದಕ್ಕೂ ಒಪ್ಕೊಳ್ಳಿಲ್ಲ. ಅದಾದಮೇಲೆ ಆ ಎಕ್ಸ್ಟ್ರಾ 3 days ಏನು ಶೂಟ್ ಇತ್ತು, ದೇ ಆಫರ್ಡ್ ಮೀ ಓನ್ಲಿ 30,000. ಅಂದರೆ ಬರೀ 10% ಆಫ್ ಮೈ ಫೀಸ್. ಅಟ್ಲೀಸ್ಟ್ ಕಾಲ್ ಮಾಡಿ ಒಂದು ಎಂಕರೇಜಿಂಗ್ ವರ್ಡ್ ಅಥವಾ ಕನ್ವಿನ್ಸ್ ಮಾಡಿ, ನೀವು ಚೆನ್ನಾಗಿ ಮಾಡಿದ್ದೀರಾ, ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ರೆ ನಾನು ನಿಜವಾಗ್ಲೂ ಮಾಡಿಬಿಡ್ತಿದ್ದೆ. ಬಟ್
ನನಗೇನಂತ ಹೇಳಿದ್ರು ಅಂದರೆ ಇದು ಪ್ರಾಸ್ಟೆಟಿಕ್ ಮೇಕಪ್ಪು, ನೀನಿಲ್ಲ ಅಂದರೆ ಇನ್ನೊಬ್ಬನ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು. ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ. ವೆನ್ ಇಟ್ ಕಮ್ಸ್ ಟು ಸೆಲ್ಫ್ ರೆಸ್ಪೆಕ್ಟ್ ನಾನು ಯಾವತ್ತೂ ಬಿಟ್ಕೊಡಲ್ಲ. ಸೊ ಆ ಥರ ಒಂದು ಮಾತು ಹೇಳಿದಾಗ ಐ ಟೋಲ್ಡ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಿಸ್. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾಟ್ ಬಿಕಾಸ್ ಆಫ್ 5 lakhs. ಆ 5 ಲಕ್ಷನ ನಮ್ಮ ಬೇರೆ ಕಡೆಯಿಂದನೂ ದುಡಿಬೋದು. ಇದನ್ನೇ ನಂಬ್ಕೊಂಡಿರೋರು ಈ ಥರ ಆದಾಗ ಏನು ಮಾಡ್ತಾರೆ ಹೇಳಿ? ಇವತ್ತಿಗೂ ನನಗೆ ಅಲ್ಲಿ ಕಾಫಿ ಕೊಡೋರು, ಸೆಕ್ಯೂರಿಟಿಯವರು ಫೋನ್ ಮಾಡಿ ನಮಗಿನ್ನೂ ದುಡ್ಡು ಸಿಕ್ಕಿಲ್ಲ ಅಣ್ಣ ಅಂತ ಹೇಳ್ತಾರೆ. ಈ ವಿಡಿಯೋಯಿಂದ ನಾನು ಬೇರೆಯವ್ರಿಗೇನಾದ್ರು ಬೇಜಾರ ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಇಂಟೆನ್ಷನ್ ಅದಲ್ಲ. ಮೈ ಇಂಟೆನ್ಷನ್ ವಾಸ್ ಜಸ್ಟ್ ಟು ಟೆಲ್. ತುಂಬ ಹರ್ಟ್ ಆಗುತ್ತೆ. ಆ್ಯಂಡ್ ಯಾವತ್ತೂ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಕೊಡ್ಬಾರ್ದು. ಹೂಎವರ್ ಇಟ್ ಇಸ್, ಯಾರೇ ಆಗಲಿ ಪರವಾಗಿಲ್ಲ. ಎಂಡ್ ಆಫ್ ದ ಡೇ ಮನಿ ಈಸ್ ಇಂಪಾರ್ಟೆಂಟ್, ಬಟ್ ಮನಿ ಅಂತ ನಾವು ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಕೊಡ್ಬಾರ್ದು. ಥ್ಯಾಂಕ್ ಯು ಸೋ ಮಚ್. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.